ಮತ್ತೊಮ್ಮೆ ರಾಜ್ಯ ಸರ್ಕಾರ ವರ್ಸಸ್ ಗವರ್ನರ್ ಜಟಾಪಟಿ ಜೋರಾಗಿದೆ. ಸಿಎಂ ಬಳಿಕ ಗವರ್ನರ್ಗೆ ಕೆಎನ್ ರಾಜಣ್ಣ ಗುರಿಯಾದ್ರ. ಅಪೆಕ್ಸ್ ಬ್ಯಾಂಕ್ ಅವ್ಯವಹಾರದ ಬಗ್ಗೆ ಗವರ್ನರ್ಗೆ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಸರ್ಕಾರಕ್ಕೆ ರಾಜಭವನದಿಂದ ಶೀಘ್ರವೇ ಪತ್ರ ರವಾನೆಯಾಗುವ ಸಾಧ್ಯತೆ ಕೂಡ ಇದೆ. ರಾಜ್ಯಪಾಲರ ಈ ನಡೆಗೆ ಕಾಂಗ್ರೆಸ್ ಸರ್ಕಾರ ಕೆರಳಿ ಕೆಂಡವಾಗಿದೆ. ಪ್ರತಿಯೊಂದಕ್ಕೂ ಗವರ್ನರ್ ಮಧ್ಯಪ್ರವೇಶ ಮಾಡ್ತಾ ಇರೋದಕ್ಕೆ ಸಿಡಿಮಿಡಿ ಆಗಿದೆ ಕಾಂಗ್ರೆಸ್ ಸರ್ಕಾರ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಹರೀಶ್. ಈಗ ಮುಖ್ಯಮಂತ್ರಿ ವಿರುದ್ಧದ ಮೂಡ ಹಗರಣದ ಆರೋಪದಿಂದ ಶುರುವಾಯಿತು. ಅದಾದ್ಮೇಲೆ ಜಟಾಪಟಿ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ಈಗ ಸಚಿವ ಕೆಎನ್ ರಾಜಣ್ಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಸರ್ಕಾರಕ್ಕೆ ಪತ್ರ ಬರೆಯೋದಕ್ಕೆ ಮುಂದಾಗಿದ್ದಾರಾ ರಾಜ್ಯಪಾಲರು? ವಿಜಯ್, ಬಹಳ ಮುಖ್ಯವಾಗಿರುವಂಥದ್ದು ಆಡಳಿತಾರೂಢ ಕಾಂಗ್ರೆಸ್ ಮತ್ತು ರಾಜ್ಯಪಾಲರ ನಡುವಿನ ಜಟಾಪಟಿ ದಿನೇ ದಿನೇ ಕೂಡ ಬೇರೆ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಸೊ ಒಂದೊಂದು ದಿನಕ್ಕೂ ಒಂದೊಂದು ಘಟ್ಟವನ್ನು ತಲುಪ್ತಾ ಇರುವಂಥದ್ದು. ಸೊ ಮುಖ್ಯವಾಗಿರುವಂಥದ್ದು ಈಗ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಸರ್ಕಾರಕ್ಕೆ ಸರಣಿ ಪತ್ರಗಳನ್ನ ಬರೀತಾ ಇರುವಂಥದ್ದು ಸಹಜವಾಗಿ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಒಂದು ರೀತಿಯಲ್ಲಿ ಕೂಡ ಸರ್ಕಾರವನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುವಂಥ ಮತ್ತು ಗೊಂದಲವನ್ನು ಸೃಷ್ಟಿಸುವಂಥ ಒಂದು ಪ್ರಯತ್ನದ ಭಾಗವಾಗಿ ಈ ರೀತಿ ರಾಜ್ಯಪಾಲರು ನಡೆದುಕೊಳ್ತಿದ್ದಾರೆ ಅನ್ನುವಂಥ ಅಸಮಾಧಾನ, ಆಕ್ರೋಶ ಕೂಡ ಕಾಂಗ್ರೆಸ್ನಿಂದ ವ್ಯಕ್ತ ಆಗ್ತಾ ಇರುವಂಥದ್ದು. ಖುದ್ದು ಕಲಬುರಗಿಯಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಸಿಎಂ ಆದಿಯಾಗಿ ಸಚಿವರು ಎಲ್ಲರೂ ಕೂಡ ರಾಜ್ಯಪಾಲರ ನಡೆ ಬಗ್ಗೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೆಲ್ಲದ ನಡುವೆ ಅಪೆಕ್ಸ್ ಬ್ಯಾಂಕ್ ಅವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ದೂರುದಾರರೊಬ್ಬರು ಕೂಡ ಈಗ ಕೋರ್ಟ್ ಮೆಟ್ಲೇರಿದ್ರು. ಕೋರ್ಟಲ್ಲಿ ಕೂಡ 3 ತಿಂಗಳಲ್ಲಿ ಅದನ್ನು ಬಗೆಹರಿಸಿಕೊಳ್ಬೇಕು ಅನ್ನುವಂಥ ಸೂಚನೆ ನೀಡಿತು. ಮತ್ತೆ ಅವರು ರಾಜ್ಯಪಾಲರ ಮೊರೆ ಹೋಗಿದ್ದಾರೆ. ಹಾಗಾಗಿ ರಾಜ್ಯಪಾಲರು ಬಹುಶಃ ಇವತ್ತು ಬೆಂಗಳೂರಿಗೆ ವಾಪಸ್ ಆದ ನಂತರ ಕೆಎನ್ ರಾಜಣ್ಣ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವರು ಸರ್ಕಾರಕ್ಕೆ ಮತ್ತೆ ಪತ್ರ ಬರೀತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದ್ದೇವೆ. ಹಾಗಾಗಿ ಸರಣಿ ಪತ್ರಗಳನ್ನ ಬರೀತಿರುವ ಮೂಲಕ ಒಂದು ರೀತಿಯಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಒಂದು ಪ್ರಯತ್ನ ಆಗ್ತಿದೆ ಅನ್ನುವಂಥ ಟೀಕೆಗಳು ಕೂಡ ಸಹಜವಾಗಿ ವ್ಯಕ್ತ ಆಗ್ತಾ ಇರುವಂಥದ್ದು. ಜೊತೆಗೆ ಎಲ್ಲೊಂದು ಕಡೆ ಕಾಂಗ್ರೆಸ್ ಮತ್ತು ರಾಜ್ಯಪಾಲರ ನಡುವಿನ ತಿಕ್ಕಾಟ ಅನ್ನುವಂಥದ್ದು ಏನಿದೆ ಇದು ದಿನೇ ಬೇರೆ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಹಾಗಾಗಿ ರಾಜಣ್ಣವರ ವಿಚಾರಕ್ಕೆ ಸಂಬಂಧಪಟ್ಟಂಗೂ CS ಏನಾದರೂ ಪತ್ರವನ್ನು ಬರೆದಿದ್ದೇ ಆದಲ್ಲಿ ಮತ್ತೆ ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಹಾಗಾಗಿ ರಾಜ್ಯಪಾಲರ ನಡೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸದ್ಯಕ್ಕೆ ಕಾಂಗ್ರೆಸ್ ನಾಯಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಜೊತೆಗೆ ಕ್ಯಾಬಿನೆಟ್ಟಲ್ಲಿ ಒಂದು ವಿಚಾರವನ್ನು ಪ್ರಮುಖವಾಗಿ ಪ್ರಸ್ತಾಪ ಮಾಡಿರುವಂಥದ್ದು. ಯಾಕಂತಂದರೆ ಒಂದು ಕುಲಪತಿ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಿದೆ, ರಾಜ್ಯಪಾಲರ ಒಂದು ಹಿಡಿತದಲ್ಲಿ ಏನಿದೆ ಮತ್ತು ಅವರ ನೇಮಕಾತಿಗೆ ಸಂಬಂಧಪಟ್ಟ ಪರಮಾಧಿಕಾರ ಏನಿದೆ ಅದನ್ನು ಸರ್ಕಾರವೇ ಪಡೆಯುವಂಥ ಒಂದು ಪ್ರಯತ್ನದ ಬಗ್ಗೆ ಕೂಡ ಆ ರೀತಿಯ ಒಂದಷ್ಟು ನಿರ್ಧಾರಗಳನ್ನ ಸರ್ಕಾರವನ್ನು ಮಾಡ್ತಾ ಇರುವಂಥದ್ದು. ಇದೆಲ್ಲವೂ ಕೂಡ ರಾಜ್ಯಪಾಲರು ಮತ್ತು ಸರ್ಕಾರದ ನಡುವಿನ ಜಟಾಪಟಿಗೆ ಒಂದೊಂದು ರೂಪವನ್ನು ಪಡ್ಕೊಳ್ತಾ ಇರುವಂಥದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.